ತನಿಖೆ ಮಾಡಕ್ಕೆ ಅಧಿಕಾರನೇ ಇಲ್ಲ, ಇಡಿಗೆ ತನಿಖೆ ಮಾಡಕ್ಕೆ ಅಧಿಕಾರನೇ ಇಲ್ಲ. ಈಗ ಲೋಕಾಯುಕ್ತಕ್ಕೆ ಲೆಟರ್ ಬರೆದಿದ್ದಾರೆ. ಇದು ತನಿಖೆ ಕೋರ್ಟ್ ಮೇಲೆ ಒತ್ತಡ ಇರೋ ತಂತ್ರ ಅಂತ ಸಿದ್ದರಾಮಯ್ಯ ಅವರು. ಹೌದು ಸ್ವಾಮಿ, ನಿಮಗೆ ಬೇಕಾದಂತ ಅಧಿಕಾರಿಗಳನ್ನ ತನಿಖಾ ಸಂಸ್ಥೆಯಲ್ಲಿ ಹಿಡ್ಕೊಂಡು ನಿಮ್ಮ ಬಾಮೈದ ರಾತ್ರಿ 8 ಗಂಟೆಗೂ ಹೋಗ್ಬೋದು, ರಾತ್ರಿ 12 ಗಂಟೆಗೂ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಭೇಟಿಯನ್ನು ಕೊಡ್ಬೋದು. ಯಾರು ಏನು ಬೇಕಾದರೂ ಮಾಡ್ಬೋದು. ನೀವು ಮಾತ್ರ ರಾಜ್ಯದ ಜನತೆಗೆ ಭಾಳ ಪ್ರಾಮಾಣಿಕ, ನಾನು ಯಾವುದೇ ಒಂದು ಅಕ್ರಮ ನಡೆದೇ ಇಲ್ಲ ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನ ಯಶಸ್ವಿಯಾಗಿ ಮಾಡಿಕೊಂಡು ಅಕ್ರಮಗಳನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಇಡಿ ತನಿಖಾ ಸಂಸ್ಥೆಯಿಂದ ಅಕ್ರಮ ಬಹಿರಂಗ ಆಗ್ತಿದ್ದಂಗೆ ಪಾಪ ಸಿದ್ದರಾಮಯ್ಯನವರಿಗೆ ಕೋಪ ಶುರುವಾಗಿದೆ ಇಡಿ ಮೇಲೆ. ಆದರೆ ಸತ್ಯನೇ, ಅದನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ತಾವು ಕೂಡ ಪತ್ರಿಕಾ ಹಾಗೂ ಮಾಧ್ಯಮದಲ್ಲೂ ಕೂಡ ಬಿತ್ತರಿಸಿದ್ರಿ. ಏನೋ ಅವರ ಅರ್ಜಿಯನ್ನು ತಿದ್ದಿರ್ತಕ್ಕಂಥದ್ದು ವೈಟ್ನರ್ ಹಚ್ಚಿರ್ತಕ್ಕ ಇಡಿ ಅಲ್ಲ. ಇಡಿ ಹೇಳೋಕ್ಕೂ ಮುಂಚೆನೇ ಪತ್ರಿಕೆಗಳಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿದೆ, ದೃಶ್ಯ ಮಾಧ್ಯಮಗಳಲ್ಲಿ. ಮುಖ್ಯಮಂತ್ರಿಗಳು ಪ್ರಾಮಾಣಿಕರಿದ್ದರೆ ಅದನ್ನು ಬಹಿರಂಗ ಪಡಿಸಬೇಕಾಗಿತ್ತು. ಆ ಪ್ರಾಮಾಣಿಕತೆ ಮುಖ್ಯಮಂತ್ರಿಗಳಿಗಿಲ್ಲ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಸರ್, ಈಗ ಇಡಿ ಪತ್ರ ಬರೆದಿರೋದೇ ರಾಜಕೀಯ ಪ್ರೇರಿತ. ಇವತ್ತು ಕೋರ್ಟಲ್ಲಿ ನಮ್ದು ಮೇಲ್ಮನವಿ ವಿಚಾರಣೆ ಇತ್ತು, ಅದಕ್ಕೋಸ್ಕರ ಕೋರ್ಟ್ ಮೇಲೆ ಪ್ರಭಾವ. ಇಲ್ಲಿ ನ್ಯಾಯಾಲಯ ಇದೆ ನೋಡಿ, ನ್ಯಾಯಾಧೀಶರೇನಿದ್ದಾರೆ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೇನೆ ಯಾವುದು ಸತ್ಯ ಅಸತ್ಯ ಅದನ್ನು ಹಿಡ್ಕೊಂಡು ಅವರು ತೀರ್ಪನ್ನು ನೀಡ್ತಾರೆ. ಕಾಯೋಣ ಅದ್ರ ಬಗ್ಗೆ. ತನಿಖೆ ಮಾಡಕ್ಕೆ ಅಧಿಕಾರನೇ ಇಲ್ಲ, ಇಡಿಗೆ ತನಿಖೆ ಮಾಡಕ್ಕೆ ಅಧಿಕಾರನೇ ಇಲ್ಲ. ಈಗ ಲೋಕಾಯುಕ್ತಕ್ಕೆ ಲೆಟರ್ ಬರೆದಿದ್ದಾರೆ. ಇದು ತನಿಖೆ ಕೋರ್ಟ್ ಮೇಲೆ ಒತ್ತಡ ಇರೋ ತಂತ್ರ ಅಂತ ಸಿದ್ದರಾಮಯ್ಯ ಅವರು. ಹೌದು ಸ್ವಾಮಿ, ನಿಮಗೆ ಬೇಕಾದಂತ ಅಧಿಕಾರಿಗಳನ್ನ ತನಿಖಾ ಸಂಸ್ಥೆಯಲ್ಲಿ ಹಿಡ್ಕೊಂಡು ನಿಮ್ಮ ಬಾಮೈದ ರಾತ್ರಿ 8 ಗಂಟೆಗೂ ಹೋಗ್ಬೋದು, ರಾತ್ರಿ 12 ಗಂಟೆಗೂ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಭೇಟಿಯನ್ನು ಕೊಡ್ಬೋದು. ಯಾರು ಏನು ಬೇಕಾದರೂ ಮಾಡ್ಬೋದು. ನೀವು ಮಾತ್ರ ರಾಜ್ಯದ ಜನತೆಗೆ ಭಾಳ ಪ್ರಾಮಾಣಿಕ, ನಾನು ಯಾವುದೇ ಒಂದು ಅಕ್ರಮ ನಡೆದೇ ಇಲ್ಲ ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನ ಯಶಸ್ವಿಯಾಗಿ ಮಾಡಿಕೊಂಡು ಅಕ್ರಮಗಳನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಇಡಿ ತನಿಖಾ ಸಂಸ್ಥೆಯಿಂದ ಅಕ್ರಮ ಬಹಿರಂಗ ಆಗ್ತಿದ್ದಂಗೆ ಪಾಪ ಸಿದ್ದರಾಮಯ್ಯನವರಿಗೆ ಕೋಪ ಶುರುವಾಗಿದೆ ಇಡಿ ಮೇಲೆ. ಆದರೆ ಸತ್ಯನೇ, ಅದನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ತಾವು ಕೂಡ ಪತ್ರಿಕಾ ಹಾಗೂ ಮಾಧ್ಯಮದಲ್ಲೂ ಕೂಡ ಬಿತ್ತರಿಸಿದ್ರಿ. ಏನೋ ಅವರ ಅರ್ಜಿಯನ್ನು ತಿದ್ದಿರ್ತಕ್ಕಂಥದ್ದು ವೈಟ್ನರ್ ಹಚ್ಚಿರ್ತಕ್ಕ ಇಡಿ ಅಲ್ಲ. ಇಡಿ ಹೇಳೋಕ್ಕೂ ಮುಂಚೆನೇ ಪತ್ರಿಕೆಗಳಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿದೆ, ದೃಶ್ಯ ಮಾಧ್ಯಮಗಳಲ್ಲಿ. ಮುಖ್ಯಮಂತ್ರಿಗಳು ಪ್ರಾಮಾಣಿಕರಿದ್ದರೆ ಅದನ್ನು ಬಹಿರಂಗ ಪಡಿಸಬೇಕಾಗಿತ್ತು. ಆ ಪ್ರಾಮಾಣಿಕತೆ ಮುಖ್ಯಮಂತ್ರಿಗಳಿಗಿಲ್ಲ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಸರ್, ಈಗ ಇಡಿ ಪತ್ರ ಬರೆದಿರೋದೇ ರಾಜಕೀಯ ಪ್ರೇರಿತ. ಇವತ್ತು ಕೋರ್ಟಲ್ಲಿ ನಮ್ದು ಮೇಲ್ಮನವಿ ವಿಚಾರಣೆ ಇತ್ತು, ಅದಕ್ಕೋಸ್ಕರ ಕೋರ್ಟ್ ಮೇಲೆ ಪ್ರಭಾವ. ಇಲ್ಲಿ ನ್ಯಾಯಾಲಯ ಇದೆ ನೋಡಿ, ನ್ಯಾಯಾಧೀಶರೇನಿದ್ದಾರೆ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೇನೆ ಯಾವುದು ಸತ್ಯ ಅಸತ್ಯ ಅದನ್ನು ಹಿಡ್ಕೊಂಡು ಅವರು ತೀರ್ಪನ್ನು ನೀಡ್ತಾರೆ. ಕಾಯೋಣ ಅದ್ರ ಬಗ್ಗೆ.